ನಮಸ್ತೆ ಸ್ನೇಹಿತರೆ, ನನ್ನ ಚಾನೆಲ್ಗೆ ಮತ್ತೊಮ್ಮೆ ಎಲ್ರಿಗೂ ಸ್ವಾಗತ. ನಾನಿವತ್ತು ಮೆಹಂದಿ ಕ್ಲಾಸ್ನ ಮುಂದುವರೆದ ಭಾಗ ಪಾರ್ಟ್ 2 ಹೇಳಿಕೊಡ್ತಾ ಇದ್ದೇನೆ. ಯಾರು ಪಾರ್ಟ್ 1 ನೋಡಿಲ್ವೋ ನನ್ನ ಚಾನಲಲ್ಲಿ ಹೋಗಿ ವಿಸಿಟ್ ಮಾಡಿ ನೋಡ್ಬೋದು. ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ನಾನು ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಷನ್ ಬರುತ್ತೆ. ಇವತ್ತಿನ ವಿಡಿಯೋದಲ್ಲಿ ನಾನು ಫಿಲ್ಲರ್ ಎಲಿಮೆಂಟ್ಸ್ ಏನೇನಿದೆಯೋ ಅದನ್ನ ತಿಳಿಸಿಕೊಡ್ತೇನೆ. ತುಂಬ ಸುಲಭವಾಗಿ ಕಲಿಬೋದು ಫ್ರೆಂಡ್ಸ್. ಬನ್ನಿ ವಿಡಿಯೋ ಶುರು ಮಾಡೋಣ. ಇದರಲ್ಲಿ ಟೈಪ್ 1 ಹಂಪ್ಸ್ ಲೈನ್ಸ್ ನಾವು ಲಾಸ್ಟ್ ಕ್ಲಾಸಲ್ಲಿ ತಿಳ್ಕೊಂಡಿದ್ದೇವೆ. ವಿಡಿಯೋ ಯಾರೆಲ್ಲ ನೋಡಿಲ್ವೋ ನನ್ನ ಚಾನಲಲ್ಲಿದ್ದೆ, ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇನೆ, ಅದನ್ನು ನೋಡಿ. ಇದು ಹಂಪ್ಸಲ್ಲಿ ನಾನು ಬೇಸಿಕ್ ಎಲಿಮೆಂಟ್ಸ್ ವಿಡಿಯೋದಲ್ಲಿ ಆಲ್ರೆಡಿ ಒಂದು ಸಲ ಡಿಟೇಲ್ಡಾಗಿ ಹೇಳಿದ್ದೇನೆ. ಇದನ್ನು ಸ್ವಲ್ಪ ಹಾಗೆ ಗ್ಲಾನ್ಸ್ ಮಾಡ್ತೇನೆ. ಇದು ಫಸ್ಟ್ ಒನ್ ತೋರಿಸಿರೋದು ಏನು ಹೇಳಿದರೆ ಸಿಂಪಲ್ ಹಂಪ್ಸ್, ಸ್ಮಾಲ್ ಹಂಪ್ಸ್. ಅದು ಎರಡನೇದು ಜಾಸ್ತಿ ಎಲ್ಲ ಕಡೆ ಯೂಸ್ ಮಾಡುವಂಥದ್ದು. ಇದು ಎರಡನೇದು ಮೀಡಿಯಮ್ ಸೈಜಲ್ಲಿರುತ್ತೆ. ಇದು ಏನು ಹೇಳಿದರೆ ಒಂದೇ ಸೈಜಲ್ಲಿ ಲೆಂತ್ ಮತ್ತು ಅಗಲ ಎರಡು ಕೂಡ ಒಂದೇ ರೀತಿ ಬಿಡಿಸಿದರೆ ಆಯಿತು. ಇನ್ನೊಂದು ಸ್ವಲ್ಪ ಲೆಂತ್ ಜಾಸ್ತಿ ಅಷ್ಟೇ. ಅದೇ ಥರ ಲೆಂತ್ ಮತ್ತು ಅಗಲ, ಬಟ್ ಸ್ವಲ್ಪ ಲೆಂತ್ ಜಾಸ್ತಿ ಅಷ್ಟೇ. ಫ್ರೆಂಡ್ಸ್, ನಾನಿಲ್ಲಿಂದ ಒಂದೇ ಸಲ ಬಿಡಿಸಿ ತೋರಿಸ್ತಾ ಇದ್ದೇನೆ. ಬಟ್ ನೀವು ಇದನ್ನು ಪ್ರಾಕ್ಟೀಸ್ ಮಾಡುವಾಗ ಕಡಿಮೆ ಅಂದರೂ ಒಂದು 15 ಸಲ ಆದರೂ ಪ್ರಾಕ್ಟೀಸ್ ಮಾಡಿ, ಆವಾಗ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಆಲ್ರೆಡಿ ಒಂದು ವಿಡಿಯೋದಲ್ಲಿ ತಿಳಿಸಿರೋದ್ರಿಂದ ನಾನು ಜಸ್ಟ್ ಒಂದೇ ಸಲ ಹೇಳಿಕೊಡ್ತಾ ಇದ್ದೇನೆ. ಇದನ್ನು ನಿಧಾನಕ್ಕೆ ಮಾಡಿ. ಕೆಲವರು ಏನು ಮಾಡ್ತಾರೆ, ಜಾಸ್ತಿ ಸ್ಪೀಡ್ ತಗೊಂಡು ಮಾಡ್ತಾರೆ, ಅಷ್ಟೊಂದು ಕೇರ್ಲೆಸ್ ಮಾಡಿ. ಬಟ್ ಇದು ತುಂಬ ಚೆನ್ನಾಗಿ ಕಾಣಿಸ್ಬೇಕು ಹೇಳಿದರೆ ನಿಧಾನಕ್ಕೆ ಮಾಡಬೇಕು, ಆಗಲೇ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರೋದು. ಮತ್ತು ಎಲ್ಲ ಹಂಪ್ಸದು ಹೈಟ್ ಸೇಮ್ ಇರಬೇಕು. ಒಂದು ಮೇಲೆ ಒಂದು ಕೆಳಗೆ ಮಾಡಿದರೆ ಚೆನ್ನಾಗಿ ಕಾಣಿಸೋದಿಲ್ಲ. ಇದು ನಾನೀಗ ತೋರಿಸ್ತಿರುವಂಥದ್ದು ದೊಡ್ಡ ಹಂಪ್ಸ್, ಬಿಗ್ ಹಂಪ್ಸ್. ಇದು ಸ್ವಲ್ಪ ಅಗಲ ಜಾಸ್ತಿ ಅಷ್ಟೇ. ಸೇಮ್ ಇದೇ ಥರ ಹೈಟ್ ಸೇಮ್ ಬರಬೇಕು, ಸ್ವಲ್ಪ ಅಗಲಕ್ಕೆ ತಗೊಂಡ್ರೆ ಆಯಿತು ಅಷ್ಟೇ. ಇದನ್ನು ಕೂಡ ನೀವು ಸ್ವಲ್ಪ ಬೇರೆ ಬೇರೆ ರೀತಿಯಲ್ಲಿ ಬಿಡಿಸ್ಬೋದು. ಸ್ವಲ್ಪ ಹೈಟ್ ಜಾಸ್ತಿಯಾಗಿ ಕೂಡ ಬಿಡಿಸ್ಬೋದು. ಇದು ನಾರ್ಮಲ್ ಆಗಿ ಈ ಸೈಜಲ್ಲಿ ಬಿಡಿಸುವಂಥದ್ದು. ಇದನ್ನು ಸಹ ನೀವು ತುಂಬ ಸಲ ಪ್ರಾಕ್ಟೀಸ್ ಮಾಡಿ, ಆಗ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಈಗ ಟೈಪ್ 2 ಅಲ್ಲಿ ಡಾಟ್ಸ್ ಹೇಳಿಕೊಡ್ತೇನೆ. ಇದು ಕೂಡ ನಾನು ಬೇಸಿಕ್ ಕ್ಲಾಸಲ್ಲಿ ಒಂದು ಸಲ ಹೇಳಿದ್ದೇನೆ, ಅದನ್ನು ಸ್ವಲ್ಪ ಹಾಗೆ ಮೇಲೆ ಹೇಳಿಕೊಂಡು ಹೋಗ್ತೇನೆ. ಡಾಟನ್ನು ಜಸ್ಟ್ ಟಚ್ ಮಾಡಿ ಪ್ರೆಸ್ ಮಾಡುವಂಥದ್ದು. ಟಚ್ ಪ್ರೆಸ್. ನಿಮಗೆ ಸ್ಮಾಲ್ ಡಾಟ್ಸ್ ಆದರೆ ಲೈಟಾಗಿ, ಮತ್ತು ಸ್ವಲ್ಪ ದೊಡ್ಡ ಡಾಟ್ ಬೇಕಂದರೆ ಜಾಸ್ತಿ ಪ್ರೆಸ್ ಮಾಡಿದರೆ ಆಯಿತು. ಅದನ್ನು ಅಲ್ಲಿಗೆ ಸ್ಕ್ರ್ಯಾಚ್ ಮಾಡಲಿಲ್ಲ ಅಂದರೆ ಆಯಿತು ಅಷ್ಟೇ. ಜಸ್ಟ್ ನೋಡಿ ಎಷ್ಟು ಈಸಿಯಾಗಿ, ಎಷ್ಟು ಚೆನ್ನಾಗಿ ರೌಂಡ್ ಶೇಪಲ್ಲಿ ಬರ್ತಿದೆ ಡಾಟ್ಸ್. ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ನೋಡಿ ಇದು ಎಷ್ಟು ಕೆಟ್ಟದಾಗಿ ಕಾಣ್ತಿದೆ ನೋಡಿ. ಆದಷ್ಟು ಚೆನ್ನಾಗೂ ಕಾಣಿಸೋದಿಲ್ಲ, ಮತ್ತು ರೌಂಡ್ ಶೇಪ್ ಕರೆಕ್ಟಾಗಿ ಬರೋದು ಕೂಡ ಇಲ್ಲ. ಇದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ಹಾಗೆ ಇದನ್ನು ಕೂಡ ಡಾಟ್ಸನ್ನು ಕೂಡ ಪ್ರಾಕ್ಟೀಸ್ ಮಾಡಿ. ನಾನೆಲ್ಲ ಒಂದು ಲೈನಲ್ಲಿ ತೋರಿಸ್ತಿದ್ದೇನೆ ಅಷ್ಟೇ. ಈಗ ನಾನು ಹಂಪ್ಸಲ್ಲಿ ಹೇಗೆ ಡಾಟ್ಸ್ ಬರುತ್ತೆ ಅಂತ ಒಂದು ಲೈನ್ ಹೇಳಿಕೊಡ್ತೇನೆ. ಫಸ್ಟ್ ಹಂಪ್ಸ್, ಇದು ಮೀಡಿಯಮ್ ಸೈಜ್ ಹಂಪ್ಸ್. ಜಾಸ್ತಿ ಇದನ್ನೇ ಯೂಸ್ ಮಾಡುವಂಥದ್ದು ಡಿಸೈನ್ಸಲ್ಲೆಲ್ಲ. ಆದ ಕಾರಣ ಇದನ್ನು ಜಾಸ್ತಿ ಪ್ರಾಕ್ಟೀಸ್ ಮಾಡಿ ಫ್ರೆಂಡ್ಸ್. ಡಾಟ್ಸ್ ಜಸ್ಟ್ ಟಚ್ ಮಾಡೋದು, ಪ್ರೆಸ್, ಟಚ್ ಪ್ರೆಸ್ ಅಷ್ಟೇ. ಸೇಮ್ ಸೈಜಲ್ಲಿ ಬಂದರೆ ಆಯಿತು ಅಷ್ಟೇ. ನೆಕ್ಸ್ಟ್ ಟೈಪ್ 3ಅಲ್ಲಿ ಸ್ಪೈರಲ್ ಹೇಳಿಕೊಡ್ತೇನೆ. ಇದನ್ನು ಕೂಡ ನಾನು ಆಲ್ರೆಡಿ ಒಂದು ವಿಡಿಯೋದಲ್ಲಿ ಹೇಳಿದ್ದೇನೆ, ಇಲ್ಲಿ ಸ್ವಲ್ಪ ಡೀಟೇಲ್ಡಾಗಿ ಹೇಳ್ತೇನೆ. ಮೊದಲನೇದು ಇದು ಸಿಂಗಲ್ ಸರ್ಕಲ್ ಸ್ಪೈರಲ್. ಇದು ಅಷ್ಟೇ.
ಇದನ್ನು ಕೂಡ ಅಷ್ಟೇ ತುಂಬ ಸಲ ಪ್ರಾಕ್ಟೀಸ್ ಮಾಡಿ ಫ್ರೆಂಡ್ಸ್. ಆಗ ಸರ್ಕಲ್ ತುಂಬ ಚೆನ್ನಾಗಿ ನೀಟಾಗಿ ಬರುತ್ತೆ. ಇದು ಡಬಲ್ ಸರ್ಕಲ್ ಸೇಮ್ ಅದೇ ಥರ. ಇದನ್ನು ಕೂಡ ತುಂಬ ಸಲ ಪ್ರಾಕ್ಟೀಸ್ ಮಾಡಿ ಸರ್ಕಲ್ ತುಂಬ ಚೆನ್ನಾಗಿ ರೌಂಡ್ ಶೇಪಲ್ಲಿ ಬರಬೇಕು ಹೇಳಿದರೆ ಪ್ರಾಕ್ಟೀಸ್ ಮಾಡಬೇಕು. ಇದು ತುಂಬ ಡಿಸೈನ್ಸಲ್ಲಿ ಬರುತ್ತೆ ಫ್ರೆಂಡ್ಸ್. ಇವನ್ ಗ್ರಿಡ್ಸಲ್ಲೂ ಕೂಡ ಮಿಡ್ಲಲ್ಲಿ ಡಿಸೈನ್ ಬಿಡಿಸೋದಕ್ಕೆ, ಫ್ಲವರ್ಸಿಗೆ ಅಂತೂ ಜಾಸ್ತಿ ಇದನ್ನೇ ಯೂಸ್ ಮಾಡುವಂಥದ್ದು. ಇದು ಸ್ವಲ್ಪ ದೊಡ್ಡ ಸೈಜಲ್ಲಿ. ಬೇರೆ ಬೇರೆ ಸೈಜಲ್ಲಿ ನೀವು ಮಾಡ್ಬೋದು, ಪ್ರಾಕ್ಟೀಸ್ ಮಾಡಿದರೆ ಆಯಿತು ಅಷ್ಟೇ. ಇದು ಕೆಲವೊಂದು ಫ್ಲವರ್ಸಲ್ಲಿ ಯೂಸ್ ಮಾಡೋವಂಥದ್ದು. ಲಾರ್ಜ್ ಸೈಜ್ ಸರ್ಕಲ್, ಸ್ಪೈರಲ್. ಇದೇನಿದೆ ವಿದೌಟ್ ಡಾಟ್ ಮಾಡಿದ್ದು ನಾನಿದು ಇಷ್ಟೊತ್ತು. ಈಗ ಡಾಟೆಡ್ ತೋರಿಸ್ತೇನೆ. ಮಿಡಲ್ ಡಾಟ್, ಸ್ಪೈರಲ್ ವಿತ್ ಡಾಟ್. ಇದರಲ್ಲಿ ಕೂಡ ಅಷ್ಟೇ ಬೇರೆ ಬೇರೆ ಸೈಜಲ್ಲಿ ಮಾಡಿದರೆ ಆಯಿತು. ಇದನ್ನು ಕೂಡ ತುಂಬ ಸಲ ಪ್ರಾಕ್ಟೀಸ್ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಕಾಣಿಸುತ್ತೆ ವಿತ್ ಡಾಟ್. ಇದು ಕೂಡ ಅಷ್ಟೇ, ಸ್ಪೈರಲಲ್ಲಿ ನಾವು ಏನು ಸರ್ಕಲ್ ಬಿಡಿಸ್ತೀವೋ ಗ್ಯಾಪ್ ಸೇಮ್ ಇರಬೇಕು, ಆಗಲೇ ಚೆನ್ನಾಗಿ ಕಾಣಿಸೋದು. ಈಗ ಇಲ್ಲಿ ನಾನು ಡೋಂಟ್ಸ್ ಅಂದರೆ ಬಿಗಿನರ್ಸ್ ಮಾಡುವಂಥ ಕೆಲವೊಂದು ಮಿಸ್ಟೇಕ್ಸನ್ನು ಹೇಳಿಕೊಡ್ತೇನೆ, ಏನೆಲ್ಲ ಮಾಡಬಾರ್ದು ಅಂತ. ಇದು ಹಂಪ್ಸಲ್ಲಿ ಜಾಸ್ತಿ ಏನು ಮಾಡ್ತಾರೆ ಹೇಳಿದರೆ ಸ್ಪೀಡ್ ತಗೊಂಡು ಬಿಡ್ತಾರೆ. ಸ್ಪೀಡ್ ತಗೊಂಡು ಅದು ಆ್ಯಕ್ಚುಲಿ ಏನಾಗ್ತದೆ ಹೇಳಿದರೆ ಮೇಲೆ ಕೆಳಗೆ ಹೋಗಿ ಚೆನ್ನಾಗಿ ಕಾಣಿಸೋದಿಲ್ಲ, ಮತ್ತು ಸೇಮ್ ಸೈಜಲ್ಲೂ ಬರೋದಿಲ್ಲ ಅದು. ಅದಕ್ಕೆ ಆದಷ್ಟು ಸ್ಲೋ ಆಗಿಯೇ ಮಾಡಿ. ಇದು ಕೂಡ ಅಷ್ಟೇ ಸೇಮ್ ಹೈಟಲ್ಲಿ ಇರಬೇಕು. ಎಲ್ಲ ಹಂಪ್ಸ್ ಕೂಡ ಸೇಮ್ ಸೈಜ್, ಸೇಮ್ ಅಗಲ ಮತ್ತು ಉದ್ದ ಎರಡು ಕೂಡ ಸೇಮ್ ಸೈಜಲ್ಲಿರಬೇಕು. ಈ ಥರ ಕೆಲವರು ಓರೆ ಹೀಗೆಲ್ಲ ಬರಬಾರ್ದು. ಸ್ಟ್ರೈಟಾಗಿ ಒಂದೇ ಹೈಟಲ್ಲಿ ಇರಬೇಕು, ಆಗಲೇ ಚೆನ್ನಾಗಿ ಕಾಣಿಸೋದು. ಇನ್ನೊಂದು ಬಿಗ್ ಹಂಪ್ಸಲ್ಲಿ ಕೆಲವೊಂದು ಒಂದು ಚಿಕ್ಕದು ಒಂದು ದೊಡ್ಡದು ಮಾಡಿದರೂ ಕೂಡ ಚೆನ್ನಾಗಿ ಕಾಣಿಸೋದಿಲ್ಲ. ಈ ಥರ ಸೇಮ್ ಸೈಜಲ್ಲೇ ಮಾಡಬೇಕು. ಇಲ್ಲಿ ನಾನು ಒಂದೊಂದೇ ಸಲ ತೋರಿಸಿದ್ದೇನೆ, ಇದನ್ನು ನೀವು ತುಂಬ ಸಲ ಪ್ರಾಕ್ಟೀಸ್ ಮಾಡಿ ಫ್ರೆಂಡ್ಸ್, ಆಗ ಚೆನ್ನಾಗಿ ಬರುತ್ತೆ. ಇದು ನೋಡಿ ಆ್ಯಂಟಿ ಕ್ಲಾಕ್ ವೈಸ್ ಮತ್ತು ಕ್ಲಾಕ್ ವೈಸ್. ಯಾವತ್ತು ಆ್ಯಂಟಿ ಕ್ಲಾಕ್ ವೈಸ್ನೇ ಮಾಡಿ, ಸ್ಪೈರಲ್ ಚೆನ್ನಾಗಿ ಬರುತ್ತೆ. ಒಂದು ಡಾಟೆಡ್ ಸ್ಪೈರಲ್. ಇದು ಆ್ಯಂಟಿ ಕ್ಲಾಕ್ ವೈಸ್ ಮಾಡಿದಂಥದ್ದು ಕರೆಕ್ಟಾಗಿ ಬರ್ತದೆ ನೋಡಿ. ಕ್ಲಾಕ್ ವೈಸ್ ಮಾಡ್ತೀರಾ ಹೇಳಿದರೆ ಅದಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ, ಚೆನ್ನಾಗಿ ಬರೋದು ಕೂಡ ಇಲ್ಲ, ಫಿನಿಶಿಂಗ್ ಅಷ್ಟು ಸಿಗೋದಿಲ್ಲ. ಇದು ನೋಡಿ ಕೆಲವರು ಎಂತ ಮಾಡ್ತಾರೆ, ಓವರ್ ರೇಟ್ ಮಾಡಿಬಿಡ್ತಾರೆ. ಮತ್ತು ಕೆಲವರು ಏನು ಮಾಡ್ತಾರೆ, ಇದು ಡಾಟ್ ನೋಡಿ ಆ ಥರ ಸ್ಕ್ರ್ಯಾಚ್ ಮಾಡಬೇಡಿ, ಜಸ್ಟ್ ಟಚ್ ಆ್ಯಂಡ್ ಪ್ರೆಸ್ ಅಷ್ಟೇ. ಈಗ ಇಲ್ಲಿ ನಾವು ಬೇಸಿಕ್ ಎಲಿಮೆಂಟ್ಸ್ ಇಷ್ಟೆಲ್ಲ ತಿಳ್ಕೊಂಡ್ವಲ್ಲ, ಇದನ್ನು ಅಪ್ಲೈ ಮಾಡೋದು ಹೇಗೆ ಅಂತ ಕೆಲವೊಂದು ಕಾಂಬಿನೇಷನ್ನ ನಾನಿಲ್ಲಿ ತೋರಿಸ್ಕೊಡ್ತೇನೆ. ಮತ್ತು ಕೆಲವೊಂದು ಕಾಂಬಿನೇಷನ್ ನೀವೇ ಮಾಡಿಕೊಂಡ್ರೆ ಆಯಿತು ಫ್ರೆಂಡ್ಸ್, ನಿಮಗೆ ಬೇಕಾದ ಹಾಗೆ. ಫಿಲ್ಲಿಂಗ್ಸ್ ಇದು ಒಂದನೇದು. ಇದರಲ್ಲಿ ಏನೇನಿದೆಯೋ ಹಂಪ್ಸ್, ಡಾಟ್ ಮತ್ತು ಸ್ಪೈರಲ್, ಇದನ್ನು ಅಪ್ಲಿಕೇಶನ್ ಅಷ್ಟೇ. ಇಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಕಾಂಬಿನೇಷನಲ್ಲಿ ಅಪ್ಲೈ ಮಾಡಿದರೆ ಆಯಿತು. ಇಲ್ಲಿ ನಾನು ಸಿಂಗಲ್ ಲೇಯರ್ಡ್ ಸ್ಪೈರಲನ್ನು ಬಿಡಿಸ್ಕೊಡ್ತಾ ಇದ್ದೇನೆ. ಒಂದೇ ಸೈಜಲ್ಲಿರಬೇಕು ಮತ್ತು ಗ್ಯಾಪ್ ಜಾಸ್ತಿ ಕೊಡಬಾರ್ದು ಅಷ್ಟೇ. ಇದು ಸಿಂಗಲ್ ಸರ್ಕಲ್ ಸ್ಪೈರಲ್. ಒಂದು ಲೈನ್ ತಿಳಿಸ್ಕೊಡ್ತೇನೆ, ನಿಧಾನಕ್ಕೆ ಮಾಡಿ ಫ್ರೆಂಡ್ಸ್, ಫಿನಿಶಿಂಗ್ ಚೆನ್ನಾಗಿ ಬರಬೇಕು ಹೇಳಿದರೆ. ಈ ಎರಡು ಸ್ಪೈರಲ್ನ ಮಿಡಲಲ್ಲಿ ಬಿಡಿಸಿದ್ರೆ ಆಯಿತು ಸೆಕೆಂಡ್ ಲೈನನ್ನು, ಇಲ್ಲಾಂದರೆ ಗ್ಯಾಪ್ ಜಾಸ್ತಿ ಬಂದುಬಿಡ್ತದೆ ಅದಕ್ಕೆ.
ಇದನ್ನು ತುಂಬ ಸಲ ಪ್ರಾಕ್ಟೀಸ್ ಮಾಡಿ ಫ್ರೆಂಡ್, ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಸ್ಪೀಡ್ ಆಗಿ ತೋರಿಸ್ತೇನೆ, ನೀವು ಅದನ್ನ ಸ್ಲೋ ಆಗಿ ಮಾಡಿ. ನಾನು ಸ್ವಲ್ಪ ಸ್ಪೀಡಾಗಿ ಮಾಡ್ತೇನೆ, ಇಲ್ಲಾಂದರೆ ವಿಡಿಯೋ ಲೆಂತ್ ಜಾಸ್ತಿ ಆಗಿಬಿಡ್ತದೆ, ಅದಕ್ಕೋಸ್ಕರ. ಇದು ಸೈಡಲ್ಲಿರೋದನ್ನ ಗ್ಯಾಪ್ನ ಈ ಥರ ಹಾಫ್ ಸರ್ಕಲಲ್ಲಿ ಫಿಲ್ ಮಾಡಿದರೆ ಆಯಿತು, ಗ್ಯಾಪ್ ಉಳಿದಿರೋದನ್ನ. ಇದೇ ಥರ ಎರಡನೇದು, ಇಲ್ಲಿ ನಾವೇನಿದೆ ಸಿಂಗಲ್ ಸರ್ಕಲ್ ಸ್ಪೈರಲ್ ಮಾಡಿದ್ದೇವೆ. ಈಗ ಇಲ್ಲಿ ಏನು ಮಾಡ್ತೇವೆ ಹೇಳಿದರೆ ಡಬಲ್ ಸರ್ಕಲ್ ಸ್ಪೈರಲ್ನ ತಿಳಿಸ್ಕೊಡ್ತಾ ಇದ್ದೇನೆ. ಜಸ್ಟ್ ಸೇಮ್ ಅದೇ ಥರ ಡಬಲ್ ಸರ್ಕಲ್ಡ್, ಅದೇ ಥರ ನೀವು ಟ್ರಿಪಲ್ ಸರ್ಕಲ್ಡ್ ಮತ್ತು ದೊಡ್ಡ ಬೇಕಾದರೆ ಜಾಸ್ತಿ ದೊಡ್ಡ ಸ್ಪೈರಲ್, ಹೀಗೆ ಬೇರೆ ಬೇರೆ ಸೈಜಲ್ಲಿ ಪ್ರಾಕ್ಟೀಸ್ ಮಾಡಿ ಫ್ರೆಂಡ್ಸ್, ಆಗ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಇದನ್ನು ಹಾಫ್ ಸರ್ಕಲಲ್ಲಿ ಫಿಲ್ ಮಾಡಿ ಸೈಡ್ ಇರೋದನ್ನ. ಸ್ವಲ್ಪ ಸ್ಪೀಡಾಗಿ ತೋರಿಸ್ತೇನೆ, ನೀವು ಇದನ್ನ ನಿಧಾನಕ್ಕೆ ಸ್ಲೋ ಆಗಿ ಪ್ರಾಕ್ಟೀಸ್ ಮಾಡಿ ಫ್ರೆಂಡ್ಸ್. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದು ನನಗೆ ಎಷ್ಟು ಇಂಪಾರ್ಟೆಂಟ್ ಹೇಳಿದರೆ, ನೀವು ಸಬ್ಸ್ಕ್ರೈಬ್ ಮಾಡೋದು ನನಗೆ ತುಂಬ ಇನ್ಸ್ಪಿರೇಷನ್ ಸಿಗುತ್ತೆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ. ಅದನ್ನು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಈಗ ಮೂರನೇದಿಲ್ಲಿ ನಾನು ಹೇಳಿದರೆ ಡಾಟೆಡ್ ತೋರಿಸ್ತಾ ಇದ್ದೇನೆ, ಮಿಡಲ್ ಡಾಟ್, ಸೇಮ್ ಸ್ಪೈರಲ್ ವಿತ್ ಮಿಡಲ್ ಡಾಟ್ ಅಷ್ಟೇ. ಇದನ್ನು ನೀವು ಸಿಂಗಲ್ ಲೇಯರ್ಡ್ ಸ್ಪೈರಲ್ ಮತ್ತು ಡಬಲ್ ಲೇಯರ್ಡ್ ಸರ್ಕಲಲ್ಲಿ ಮತ್ತು ಬೇರೆ ಬೇರೆ ರೀತಿಯಲ್ಲಿ ಪ್ರಾಕ್ಟೀಸ್ ಮಾಡಿದರೆ ಆಯಿತು. ಡಾಟೆಡ್ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕೆಲವೊಂದು ಡಿಸೈನ್ಸಲ್ಲಿ, ವಿದೌಟ್ ಡಾಟ್ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಆ ಥರನೂ ಮಾಡ್ಬೋದು, ಹೀಗೇನೂ ಮಾಡ್ಬೋದು. ನಾನು ಒಂದು ಲೇಯರ್ ಮಾತ್ರ ನಿಧಾನಕ್ಕೆ ತೋರಿಸ್ತೇನೆ, ಮತ್ತೆಲ್ಲ ಸ್ಪೀಡಾಗಿ ಮಾಡಿ ತೋರಿಸ್ತಿದ್ದೇನೆ ಫ್ರೆಂಡ್ಸ್. ನೀವು ಅದನ್ನ ಸ್ಲೋ ಆಗಿ ಪ್ರಾಕ್ಟೀಸ್ ಮಾಡಿ, ತುಂಬ ಈಸಿ ಇದೆ ಇದು, ಯಾರು ಬೇಕಾದರೂ ಈಸಿಯಾಗಿ ಕಲಿಬೋದು, ಕಷ್ಟ ಏನಿಲ್ಲ, ಪ್ರಾಕ್ಟೀಸ್ ಮಾಡಿದರೆ ಆಯಿತು ಫ್ರೆಂಡ್ಸ್. ಈಗ ನಾಲ್ಕನೇದರಲ್ಲಿ ಬೇರೆ ಕಾಂಬಿನೇಷನಲ್ಲಿ ತೋರಿಸ್ತೇನೆ. ಇಲ್ಲಿ ನಾನು ವಿತ್ ಹಮ್ಸ್ ತೋರಿಸ್ತೇನೆ, ಸ್ಪೈರಲ್ ವಿತ್ ಹಮ್ಸ್. ಇಲ್ಲಿ ಸ್ಪೈರಲ್ ವಿತ್ ಹಮ್ಸ್ ಕೊಡ್ಬೋದು, ಮತ್ತು ಸರ್ಕಲ್ ವಿತ್ ಡಾಟೆಡ್, ಈ ಥರ ಬೇರೆ ಬೇರೆ ಕಾಂಬಿನೇಷನಲ್ಲಿ ಮಾಡಿದರೆ ಆಯಿತು. ಕೆಲವೊಂದಷ್ಟು ನಾನಿಲ್ಲಿ ತೋರಿಸ್ಕೊಡ್ತೇನೆ, ಕೆಲವೊಂದಷ್ಟು ನೀವು ಕಾಂಬಿನೇಷನ್ ಮಾಡಿ ಪ್ರಾಕ್ಟೀಸ್ ಮಾಡಿ ಫ್ರೆಂಡ್ಸ್. ಇಲ್ಲಿ ಒಂದು ಲೇಯರ್ ಲೈನ್ ಕೊಟ್ಟಿದ್ದೇನೆ, ಲೈನ್ ಕೊಡಲೇಬೇಕಂತೇನೂ ಇಲ್ಲ, ಲೈನ್ ಕೊಡೋದನ್ನು ಒಂದು ರೌಂಡ್ ಪ್ರಾಕ್ಟೀಸ್ ಮಾಡಿ. ವಿತ್ ಲೈನ್ ಕೂಡ ಪ್ರಾಕ್ಟೀಸ್ ಮಾಡಿ. ವಿತ್ ಲೈನ್ ಮಾಡಿದರೆ ನೀಟಾಗಿ ಕಾಣಿಸುತ್ತೆ, ಅಂದರೆ ಓವರ್ಲ್ಯಾಪ್ ಆದಾಗೆ ಕಾಣಿಸೋದಿಲ್ಲ ಅಷ್ಟೇ. ಹಮ್ಸ್ ಕೂಡ ಅಷ್ಟೇ, ಬೇರೆ ಬೇರೆ ಲೇಯರ್ಡ್ ಹಮ್ಸ್ ಮಾಡ್ಬೋದು, ಡಬಲ್ ಲೇಯರ್ಡ್ ಕೂಡ ಮಾಡ್ಬೋದು. ಕೆಲವೊಂದಷ್ಟನ್ನು ನಾನು ತೋರಿಸ್ಕೊಡ್ತೇನೆ. ಸ್ವಲ್ಪ ಸ್ಪೀಡ್ ತೊಗೊಂಡಿದ್ದೇನೆ, ನೀವು ಸ್ಲೋ ಆಗಿ ಮಾಡಿ, ಪ್ರಾಕ್ಟೀಸ್ ಮಾಡುವಾಗ ಸ್ಲೋ ಆಗೇ ಮಾಡಿ ಫ್ರೆಂಡ್ಸ್. ಕೆಲವೊಂದು ಡಿಸೈನ್ಸ್ ಎಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫಿಲ್ಲಿಂಗ್ಸಲ್ಲಿ. ಐದನೇ ಕಾಂಬಿನೇಷನಲ್ಲಿ ನಾನೀಗ ಸ್ಪೈರಲ್ ವಿತ್ ಹಮ್ಸ್ ಮತ್ತು ಡಬಲ್ ಲೇಯರ್ಡ್ ಹಮ್ಸ್, ಇಲ್ಲಿ ಸಿಂಗಲ್ ಲೇಯರ್ಡ್ ತೋರಿಸ್ತೀನಿ, ಇಲ್ಲಿ ಡಬಲ್ ಲೇಯರ್ಡ್ ಮಾಡ್ತಿದ್ದೇನೆ ವಿತ್ ಡಾಟ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಕೆಲವೊಂದು ಡಿಸೈನ್ಸಲ್ಲಂತೂ ಫ್ಲವರ್ಸಲ್ಲೆಲ್ಲ ಡಾಟ್ಸ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು ಒಂದು ಮಾತ್ರ ಮಾಡಿ ತೋರಿಸ್ತಿದ್ದೇನೆ, ಕೆಲವೊಂದನ್ನೆಲ್ಲ ಸ್ಪೀಡಾಗಿ ತೋರಿಸ್ತಿದ್ದೇನೆ ಫ್ರೆಂಡ್ಸ್. ಮಾಡಿ ನೀವು ಸ್ಲೋ ಆಗಿ ಪ್ರಾಕ್ಟೀಸ್ ಮಾಡಿ. ಮತ್ತು ನೀವು ಪ್ರಾಕ್ಟೀಸ್ ಮಾಡುವಾಗ ಪ್ರಾಕ್ಟೀಸ್ ಕೋನ್ನ ಆದಷ್ಟು ಮಾಡೋದನ್ನ ಕಲೀರಿ. ಪ್ರಾಕ್ಟೀಸ್ ಕೋನ್ ಮಾಡೋದು ಹೇಗೆ ಅಂತ ನಾನು ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೇನೆ, ನನ್ನ ಚಾನಲಲ್ಲಿದೆ, ವಿಸಿಟ್ ಮಾಡಿ. ಅದನ್ನ ಪ್ರಾಕ್ಟೀಸ್ ಕೋನ್ ಮಾಡೋದನ್ನ ಕಲೀರಿ ಫ್ರೆಂಡ್ಸ್. ನಂತರ ಪ್ರಾಕ್ಟೀಸ್ ಕೋನಲ್ಲೇ ಆದಷ್ಟು ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಇನ್ನೊಂದು ಡಿಸೈನ್ ತೋರಿಸ್ತಾ ಇದ್ದೇನೆ. ಇದೇ ರೀತಿ ಬೇರೆ ಬೇರೆ ಸ್ಪೈರಲ್, ದೊಡ್ಡ ಸ್ಪೈರಲ್ ಕೂಡ ಬಿಡಿಸ್ಬೋದು, ಅಥವಾ ಸ್ಪೈರಲ್ ವಿತ್ ಡಾಟೆಡ್ ಕೂಡ ಬಿಡಿಸ್ಬೋದು. ಹೀಗೆ ಬೇರೆ ಬೇರೆ ರೀತಿಯಲ್ಲಿ
ಮಾಡಿ ಬೇರೆ ಬೇರೆ ಕಾಂಬಿನೇಷನಲ್ಲಿ ಪ್ರಾಕ್ಟೀಸ್ ಮಾಡಿ ಫ್ರೆಂಡ್ಸ್. ಇಲ್ಲಿ ನಾನು ದೊಡ್ಡ ಹಂಪ್ಸ್ ಯೂಸ್ ಮಾಡಿದ್ದೇನೆ. ಇಲ್ಲಿ ನೀವು ಡಬಲ್ ಲೇಯರ್ ಸ್ಮಾಲ್ ಹಂಪ್ಸ್ ಮತ್ತು ಬಿಗ್ ಹಂಪ್ಸ್ ಒಂದು ಲೇಯರ್ ಆ ಥರನೂ ಮಾಡ್ಬೋದು, ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಈ ಬಿಗ್ ಲೇಯರ್ಡ್ ಹಂಪ್ಸ್ ಏನಿದೆ, ಬಿಗ್ ಹಂಪ್ಸ್ ಏನಿದೆ ಅದರ ಮಿಡಲಲ್ಲಿ ಒಂದು ಡಾಟ್ ಬಂದು ಕೂಡ ಮಾಡ್ಬೋದು. ಅದ್ರ ಥರನೂ ಪ್ರಾಕ್ಟೀಸ್ ಮಾಡಿ. ನಾನಿಲ್ಲಿ ಅದನ್ನ ತೋರಿಸ್ತಿಲ್ಲ, ವಿಡಿಯೋ ತುಂಬ ಲೆಂತ್ ಆಗುತ್ತೆ. ಎಲ್ಲ ಥರ ಕಾಂಬಿನೇಷನ್ನ ಮಾಡಿ ತೋರಿಸಿ, ಅದನ್ನ ಜಸ್ಟ್ ಹೇಳ್ತಾ ಇದ್ದೇನೆ ಅಷ್ಟೇ. ನೀವು ಅದನ್ನು ಪ್ರಾಕ್ಟೀಸ್ ಮಾಡುವಾಗ ಬೇರೆ ಬೇರೆ ಕಾಂಬಿನೇಷನಲ್ಲಿ ಮಾಡಿ ಪ್ರಾಕ್ಟೀಸ್ ಮಾಡಿ ಫ್ರೆಂಡ್ಸ್. ಕೆಲವೊಂದಷ್ಟನ್ನು ಮಾತ್ರ ನಾನಿಲ್ಲಿ ತೋರಿಸ್ತಾ ಇದ್ದೇನೆ, ಸ್ವಲ್ಪ ಸ್ಪೀಡ್ ತಗೊಂಡಿದ್ದೇನೆ. ಸ್ಲೋ ಆಗಿ ಮಾಡಿ ನೀವು ಮಾಡುವಾಗ. ಬೇಕಾದ್ರೆ ವಿಡಿಯೋನ ಪಾಸ್ ಮಾಡಿ ನೀವು ಮಾಡ್ಬೋದು, ಪ್ರಾಕ್ಟೀಸ್ ಮಾಡಿ. ಫ್ರೆಂಡ್ಸ್, ನೀವು ಕೊಡುವ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ನಮಗೆ ಬೇರೆಯೇ ಇನ್ಸ್ಪಿರೇಷನ್. ಅದು ದಯಮಾಡಿ ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡೋದನ್ನ ಮರಿಬೇಡಿ. 7ನೇದರಲ್ಲಿ ನಾನು ಸರ್ಕಲ್ ಮಾತ್ರ ತೋರಿಸ್ತಾ ಇದ್ದೇನೆ. ಇಲ್ಲಿ ಯಾವುದೇ ರೀತಿಯ ಸ್ಪೈರಲ್ ಬಿಡಿಸ್ತಿಲ್ಲ. ಡಾಟ್ ಕೊಟ್ಟಿದ್ದೇನೆ, ವಿದೌಟ್ ಡಾಟ್ ಕೂಡ ಒಂದು ಪ್ರಾಕ್ಟೀಸ್ ಮಾಡಿ. ವಿದೌಟ್ ಡಾಟ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನಿಲ್ಲಿ ವಿದೌಟ್ ಡಾಟ್ ಮಾಡಲಿಲ್ಲ, ವಿತ್ ಡಾಟ್ ಮಾಡಿದ್ದೇನೆ. ವಿದೌಟ್ ಡಾಟ್ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಹಂಪ್ಸ್ ಆದಮೇಲೆ ಒಂದು ಲೈನ್ ಕೊಟ್ಟರು ನೀಟಾಗಿ ಕಾಣಿಸುತ್ತೆ. ಲೈನ್ಸ್ ಕೂಡ ಕೊಡ್ಬೋದು, ವಿದೌಟ್ ಲೈನ್ಸ್ ಕೂಡ ಮಾಡ್ಬೋದು. ನಾನು ಆಲ್ರೆಡಿ ಒಂದು ವಿತ್ ಲೈನ್ಸ್ ಮಾಡಿರೋದ್ರಿಂದ ಇಲ್ಲಿ ವಿದೌಟ್ ಲೈನ್ಸ್ ತೋರಿಸಿದ್ದೇನೆ. ಸ್ಪೈರಲಲ್ಲಿ ಕೂಡ ಅಷ್ಟೇ, ಬೇರೆ ಬೇರೆ ಸ್ಪೈರಲ್, ಚಿಕ್ಕ ಸ್ಪೈರಲ್, ದೊಡ್ಡದು, ಆ ಥರ ಬೇರೆ ಬೇರೆ ಲೇಯರ್ಡ್ ಸ್ಪೈರಲಲ್ಲಿ ಪ್ರಾಕ್ಟೀಸ್ ಮಾಡಿ ಫ್ರೆಂಡ್ಸ್. ಹಂಪ್ಸ್ ಕೂಡ ಅಷ್ಟೇ, ಇಲ್ಲಿ ಡಬಲ್ ಲೇಯರ್ ಕೂಡ ಯೂಸ್ ಮಾಡ್ಬೋದು, ಸಿಂಗಲ್ ಲೇಯರ್ ಕೂಡ ಯೂಸ್ ಮಾಡ್ಬೋದು ಹಂಪ್ಸಲ್ಲಿ. ಬಟ್ ಫಿನಿಶಿಂಗ್ ನಿಧಾನಕ್ಕೆ ಮಾಡಿದ್ರೇ ಫಿನಿಶಿಂಗ್ ಬರೋದು. ಸ್ಪೀಡಾಗಿ ಮಾಡೋದ್ರಿಂದ ಯಾವುದೇ ರೀತಿ ಫಿನಿಶಿಂಗ್ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ಫ್ರೆಂಡ್ಸ್. 8ನೇದು, ಇದು ಯಾವುದೇ ರೀತಿ ಹಂಪ್ಸ್ ಇಲ್ಲ, ಹಾಗೆ ಬಿಡಿಸಿ ತೋರಿಸ್ತಾ ಇದ್ದೇನೆ. ಲೈನ್ಸ್ 3 ಲೈನ್ಸ್ ಮತ್ತು ಫಸ್ಟ್ ಒನ್ ಫಿಲ್ ಮಾಡಿದ್ದೇನೆ ಅಷ್ಟೇ. ಇದನ್ನು ಕೂಡ ಅಷ್ಟೇ ಪ್ರಾಕ್ಟೀಸ್ ಮಾಡಿ. ಈ ಲೈನ್ಸ್ ಒಂದೇ ಥರ ಬರಬೇಕು. ಸ್ಲೋ ಆಗಿ ಮಾಡಿ ಪ್ರಾಕ್ಟೀಸ್ ಮಾಡಿ ಫ್ರೆಂಡ್ಸ್. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಏನಾದರೂ ಆ್ಯಡ್ ಮಾಡಬೇಕಂದ್ರೆ ಹೇಳಿ ತಿಳಿಸಿ ಫ್ರೆಂಡ್ಸ್. ಧನ್ಯವಾದಗಳು ಎಲ್ರಿಗೂ ಕೊನೆಯವರೆಗೂ ವಿಡಿಯೋ ನೋಡಿದ್ದಕ್ಕೆ. ಮುಂದಿನ ವಿಡಿಯೋನ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೇನೆ. ಅಲ್ಲಿ ತನಕ ಪ್ರಾಕ್ಟೀಸ್ ಮಾಡ್ತಾಯಿರಿ ಫ್ರೆಂಡ್ಸ್. ಥ್ಯಾಂಕ್ ಯು.